ಕಾಶ್ಮೀರ ಟಾರ್ಗೆಟ್ ಆಗಿದ್ದು ಯಾಕೆ? ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನು ನೀಡುತ್ತಿದ್ದಾರೆ. ದೇಶದಲ್ಲಿ ಗಮನಿಸ್ತಾ ಇರೋದು ದೆಹಲಿಯಲ್ಲಿ ಮಿತ್ರ ರಾಷ್ಟ್ರಗಳ ರಾಯಭಾರಿಗಳಿಗೆ ಬ್ರೀಫಿಂಗ್ ನಡೀತಾ ಇದೆ. ಭಾರತದ ಮೇಲಾದ ಈ ದಾಳಿ, ಇದರಲ್ಲೂ ಭಾರತದ ಅಮಾಯಕ ನಾಗರಿಕರ ಮೇಲಾದ ದಾಳಿ, ಇದರಲ್ಲಿ ಪಾಕಿಸ್ತಾನದ ಪಾತ್ರ ಎಷ್ಟು ಗಂಭೀರವಾಗಿದೆ, ಭಾರತ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬಹುದಾದ ಒಂದಷ್ಟು ಕ್ರಮಗಳ ಬಗ್ಗೆ ಮಾಹಿತಿ, ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಮಿತ್ರ ರಾಷ್ಟ್ರಗಳ ಕಡೆಯಿಂದ ಬೆಂಬಲ, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಇಬ್ಬರು ಭೇಟಿ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗೆ ಭಾರತ ಮುಂದೆ ಕೈಗೊಳ್ಳಲಿರುವ ಒಂದಷ್ಟು ಕ್ರಮಗಳು, ನಿರ್ಧಾರಗಳು, ಇದರ ಬಗ್ಗೆ ಕೂಡ ಮಾಹಿತಿಯನ್ನ ವಿನಿಯೋಗ ಮಾಡಿದ್ದಾರೆ. ಮಿತ್ರ ರಾಷ್ಟ್ರಗಳ ರಾಯಭಾರಿಗಳಿಗೆ ಇದೀಗ ಭಾರತದ ವಿದೇಶಾಂಗ ಇಲಾಖೆಯ ಕಡೆಯಿಂದ ಬ್ರೀಫಿಂಗ್ ನಡೀತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಮೆರಿಕ, ಚೀನಾ, ರಷ್ಯಾ, ಫ್ರಾನ್ಸ್ ಸೇರಿದಂತೆ ಇತರೆ ರಾಷ್ಟ್ರಗಳ ರಾಯಭಾರಿಗಳು, ಭಾರತದಲ್ಲಿರತಕ್ಕಂಥ ರಾಯಭಾರಿಗಳಿಗೆ ಬ್ರೀಫಿಂಗ್ ನಡೆಸಲಾಗ್ತಾ ಇದೆ. ಯುದ್ಧಕ್ಕೆ ಮುಂಚಿನ ಸನ್ನದ್ದತೆಯ ಇವೆಲ್ಲ ಅನ್ನೋ ಸಹಜ ಕುತೂಹಲ. ಏಪ್ರಿಲ್ನಲ್ಲೇ ಜಮ್ಮು ಕಾಶ್ಮೀರ ಟಾರ್ಗೆಟ್ ಆಗಿದ್ದು ಯಾಕೆ? ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನು ನೀಡುತ್ತಿದ್ದಾರೆ. ದೇಶದಲ್ಲಿ ಗಮನಿಸ್ತಾ ಇರೋದು ದೆಹಲಿಯಲ್ಲಿ ಮಿತ್ರ ರಾಷ್ಟ್ರಗಳ ರಾಯಭಾರಿಗಳಿಗೆ ಬ್ರೀಫಿಂಗ್ ನಡೀತಾ ಇದೆ. ಭಾರತದ ಮೇಲಾದ ಈ ದಾಳಿ, ಇದರಲ್ಲೂ ಭಾರತದ ಅಮಾಯಕ ನಾಗರಿಕರ ಮೇಲಾದ ದಾಳಿ, ಇದರಲ್ಲಿ ಪಾಕಿಸ್ತಾನದ ಪಾತ್ರ ಎಷ್ಟು ಗಂಭೀರವಾಗಿದೆ, ಭಾರತ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬಹುದಾದ ಒಂದಷ್ಟು ಕ್ರಮಗಳ ಬಗ್ಗೆ ಮಾಹಿತಿ, ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಮಿತ್ರ ರಾಷ್ಟ್ರಗಳ ಕಡೆಯಿಂದ ಬೆಂಬಲ, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಇಬ್ಬರು ಭೇಟಿ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗೆ ಭಾರತ ಮುಂದೆ ಕೈಗೊಳ್ಳಲಿರುವ ಒಂದಷ್ಟು ಕ್ರಮಗಳು, ನಿರ್ಧಾರಗಳು, ಇದರ ಬಗ್ಗೆ ಕೂಡ ಮಾಹಿತಿಯನ್ನ ವಿನಿಯೋಗ ಮಾಡಿದ್ದಾರೆ. ಮಿತ್ರ ರಾಷ್ಟ್ರಗಳ ರಾಯಭಾರಿಗಳಿಗೆ ಇದೀಗ ಭಾರತದ ವಿದೇಶಾಂಗ ಇಲಾಖೆಯ ಕಡೆಯಿಂದ ಬ್ರೀಫಿಂಗ್ ನಡೀತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಮೆರಿಕ, ಚೀನಾ, ರಷ್ಯಾ, ಫ್ರಾನ್ಸ್ ಸೇರಿದಂತೆ ಇತರೆ ರಾಷ್ಟ್ರಗಳ ರಾಯಭಾರಿಗಳು, ಭಾರತದಲ್ಲಿರತಕ್ಕಂಥ ರಾಯಭಾರಿಗಳಿಗೆ ಬ್ರೀಫಿಂಗ್ ನಡೆಸಲಾಗ್ತಾ ಇದೆ. ಯುದ್ಧಕ್ಕೆ ಮುಂಚಿನ ಸನ್ನದ್ದತೆಯ ಇವೆಲ್ಲ ಅನ್ನೋ ಸಹಜ ಕುತೂಹಲ. ಏಪ್ರಿಲ್ನಲ್ಲೇ ಜಮ್ಮು ಕಾಶ್ಮೀರ ಟಾರ್ಗೆಟ್ ಆಗಿದ್ದು ಯಾಕೆ? ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನು ನೀಡುತ್ತಿದ್ದಾರೆ.
ವಿಶ್ವದಲ್ಲಿ ಗಮನಿಸ್ತಾ ಇರೋದು ದೆಹಲಿಯಲ್ಲಿ ಮಿತ್ರ ರಾಷ್ಟ್ರಗಳ ರಾಯಭಾರಿಗಳಿಗೆ ಬ್ರೀಫಿಂಗ್ ನಡೀತಾ ಇದೆ. ಭಾರತದ ಮೇಲಾದ ಈ ದಾಳಿ, ಇದರಲ್ಲೂ ಭಾರತದ ಅಮಾಯಕ ನಾಗರಿಕರ ಮೇಲಾದ ದಾಳಿ, ಇದರಲ್ಲಿ ಪಾಕಿಸ್ತಾನದ ಪಾತ್ರ ಎಷ್ಟು ಗಂಭೀರವಾಗಿದೆ, ಭಾರತ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬಹುದಾದ ಒಂದಷ್ಟು ಕ್ರಮಗಳ ಬಗ್ಗೆ ಮಾಹಿತಿ, ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಮಿತ್ರ ರಾಷ್ಟ್ರಗಳ ಕಡೆಯಿಂದ ಬೆಂಬಲ, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಇಬ್ಬರು ಭೇಟಿ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗೆ ಭಾರತ ಮುಂದೆ ಕೈಗೊಳ್ಳಲಿರುವ ಒಂದಷ್ಟು ಕ್ರಮಗಳು, ನಿರ್ಧಾರಗಳು, ಇದರ ಬಗ್ಗೆ ಕೂಡ ಮಾಹಿತಿಯನ್ನ ವಿನಿಯೋಗ ಮಾಡಿದ್ದಾರೆ. ಮಿತ್ರ ರಾಷ್ಟ್ರಗಳ ರಾಯಭಾರಿಗಳಿಗೆ ಇದೀಗ ಭಾರತದ ವಿದೇಶಾಂಗ ಇಲಾಖೆಯ ಕಡೆಯಿಂದ ಬ್ರೀಫಿಂಗ್ ನಡೀತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಮೆರಿಕ, ಚೀನಾ, ರಷ್ಯಾ, ಫ್ರಾನ್ಸ್ ಸೇರಿದಂತೆ ಇತರೆ ರಾಷ್ಟ್ರಗಳ ರಾಯಭಾರಿಗಳು, ಭಾರತದಲ್ಲಿರತಕ್ಕಂಥ ರಾಯಭಾರಿಗಳಿಗೆ ಬ್ರೀಫಿಂಗ್ ನಡೆಸಲಾಗ್ತಾ ಇದೆ. ಯುದ್ಧಕ್ಕೆ ಮುಂಚಿನ ಸನ್ನದ್ದತೆಯ ಇವೆಲ್ಲ ಅನ್ನೋ ಸಹಜ ಕುತೂಹಲ. ಏಪ್ರಿಲ್ನಲ್ಲೇ ಜಮ್ಮು ಕಾಶ್ಮೀರ ಟಾರ್ಗೆಟ್ ಆಗಿದ್ದು ಯಾಕೆ? ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನ ನೀಡುತ್ತಿದ್ದಾರೆ. ವಿಶ್ವದಲ್ಲಿ ಗಮನಿಸ್ತಾ ಇರೋದು ದೆಹಲಿಯಲ್ಲಿ ಮಿತ್ರ ರಾಷ್ಟ್ರಗಳ ರಾಯಭಾರಿಗಳಿಗೆ ಬ್ರೀಫಿಂಗ್ ನಡೀತಾ ಇದೆ. ಭಾರತದ ಮೇಲಾದ ಈ ದಾಳಿ, ಇದರಲ್ಲೂ ಭಾರತದ ಅಮಾಯಕ ನಾಗರಿಕರ ಮೇಲಾದ ದಾಳಿ, ಇದರಲ್ಲಿ ಪಾಕಿಸ್ತಾನದ ಪಾತ್ರ ಎಷ್ಟು ಗಂಭೀರವಾಗಿದೆ, ಭಾರತ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬಹುದಾದ ಒಂದಷ್ಟು ಕ್ರಮಗಳ ಬಗ್ಗೆ ಮಾಹಿತಿ, ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಮಿತ್ರ ರಾಷ್ಟ್ರಗಳ ಕಡೆಯಿಂದ ಬೆಂಬಲ, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ.